ಇಲ್ಲೇ ನನಗೆ ಅಪಾಯಿಂಟ್ ಆಗಿದ್ದ. ಬಂದಿದ ತಕ್ಷಣ ಇದೇ ಆನೆ ಕೊಟ್ಟರು. ಇದು ಆನೆ ಕೊಟ್ಟ ಟೈಮಲ್ಲಿ ಇದಕ್ಕೆ ಟ್ರೈನಿಂಗ್ ಕೊಟ್ಕೊಂಡು ಕ್ಯಾಪ್ಚರಿಗೆ ಗೀಚರಿಗೆಲ್ಲ ಹೋಗ್ತಾ ಇದೆ. ಇದೇನು ಹೆಸರು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿವಿನ್ ಕರ್ನಾಡು. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಮತ್ತೊಮ್ಮೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ. ಹೆಚ್ಚು ಕಮ್ಮಿ ದಸರಾ ಆಗಿ 1 ತಿಂಗಳು 1.5 ತಿಂಗಳು ಆದ ನಂತರ ದುಬಾರಿ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇಲ್ಲಿಂದ ನಮ್ಮ ಧನಂಜಯ, ಕಂಜನ್, ಪ್ರಶಾಂತ ಮತ್ತು ಇನ್ನು ಆನೆಗಳೆಲ್ಲ ಕ್ಯಾಪ್ಚರಿಂಗ್ ಹೋಗಿದ್ದಾವೆ. ಇನ್ನು ಇಲ್ಲಿ ನಮ್ಮ ಕ್ಯಾಂಪ್ನಲ್ಲಿ ಇವಾಗ ಸದ್ಯಕ್ಕೆ ಇರುವಂಥದ್ದು ನಮ್ಮ ಮಾಸ್ತಿ, ನಂಜುಂಡ, ಮಾಣಿಕ್ಯ, ವನರಾಜ, ಈ ಆನೆಗಳೆಲ್ಲ ಇಲ್ಲೇ ಇದೆ. ಭೀಷ್ಮ ಮತ್ತು ನಮ್ಮ ಕರಡಿ, ಸೀಗೆ ಎಲ್ಲ ಕೂಡ ಕ್ಯಾಂಪಲ್ಲೇ ಇದ್ದಾವೆ. ಈಗ ಒಂದೊಂದು ಆನೆಗಳೇ ಈಗ ತಾನೇ ಬರ್ತಾ ಇದ್ದಾವೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಆನೆಗಳನ್ನ ನೋಡೋಣ, ಯಾವ ರೀತಿ ಆಗಿದ್ದಾವೆ, ಯಾವ ರೀತಿ ಇದ್ದಾವೆ ಈಗ ಆನೆಗಳು ಅಂತ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆಗಳು ನೋಡ್ತಾ ಇರ್ಬೋದು. ಹುಲಿಗಳು ಕೂಡ ಒಂದಿಬ್ಬರನ್ನ ಬಲಿ ಪಡ್ಕೊಂಡಿದ್ದಾವೆ. ಒಂದು ಟೈಗರ್ನ ಕೂಡ ಕ್ಯಾಪ್ಚರ್ ಆಗಿದೆ. ಮತ್ತು ಶೃಂಗೇರಿಯಲ್ಲಿ ಇತ್ತೀಚೆಗೆ ಹಿಡಿದಂಥ ಆನೆ ನಮ್ಮ ದೊಡ್ಡ ಅರವೆಗೆ ಕರ್ಕೊಂಡು ಬಂದು ಟ್ರೈನಿಂಗ್ಗೆ ಹಾಕಿದ್ದಾರೆ. ಮತ್ತು ಇನ್ನು ವೇದ, ಕರ್ಣ ಮತ್ತು ರಾಮನಗರದಲ್ಲಿ ಹಿಡಿದಂಥ ಮಕ್ನ ಆನೆ 3 ಕೂಡ ಕ್ರಾಲ್ನಿಂದ ಆಚೆಗೆ ಕರೆಸಿದ್ದಾರೆ. ಬಟ್ ಕ್ಯಾಂಪಿಗೆ ಬರ್ತಾಯಿಲ್ಲ. ತಮ್ಮ ಮಾವತ್ರ ಮನೆಗಳ ಹತ್ರನೇ ಇಟ್ಕೊಂಡು ಇನ್ನೂ ಟ್ರೈನಿಂಗ್ನ ಮಾಡ್ತಾಯಿದ್ದಾರೆ. ಅವು ಇನ್ನೊಂದು ಹೆಚ್ಚು ಕಮ್ಮಿ 2 ತಿಂಗಳು 3 ತಿಂಗಳಲ್ಲಿ ಕ್ಯಾಂಪ್ಗೆ ಎಂಟ್ರಿ ಕೊಡ್ತವೆ. ನೋಡೋಣ. ಇನ್ನು ನಮ್ಮ ದುಬಾರಿಯ ಆಕರ್ಷಣೆ ಮತ್ತೊಂದು ಆನೆ ನಮ್ಮ ಮಾಸ್ತಿ, ಅದು ಕೂಡ ಎಂಟ್ರಿ ಆಗ್ತಾಯಿದೆ. ಇದೇನು ಹೆಸರು? ಕನ್ನಡದಲ್ಲಿ ಅರ್ಥ ಮಾತಾಡ್ತಾರೆ. ಇದಕ್ಕೆ ಕನ್ನಡದಲ್ಲಿ ಅರ್ಥ. ಆಯ್ತಾ? ನನ್ನೊಂದು ಆಯ್ತವಾ? ಸೊ ಈಗ ನೋಡ್ತಾ ಇರ್ಬೋದು ನೀವೀಗ ಹೇಮಾವತಿ ಆನೆ, ನಮ್ಮ ದಸರಾದಲ್ಲಿ ಪಾಲ್ಗೊಂಡಂಥ ಪುಟ್ಟ ಮರಿ ಆನೆ ಹೇಮಾವತಿ. ಇಲ್ಲಿ ನೋಡ್ತಾ ಇರುವಂಥ ಆನೆ ಇದು ನಮ್ಮ ಮಾಣಿಕ್ಯ. ಈ ಎಲ್ಲ ಸ್ನಾನ ಮಾಡ್ಸ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಆನೆಗಳನ್ನ. ಬನ್ನಿ ನೋಡೋಣ ಮುಂದೆ. ನಮ್ಮ ನಂಜುಂಡ ಆನೆ ಇದೆ, ಹೋಗೋಣ. ನೋಡ್ತಾ ಇರ್ಬೋದು ಈಗ ನಮ್ಮ ಹರ್ಷ ಆನೆ ಕೂಡ ಕ್ಯಾಂಪಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೊ 3 ಆನೆಗಳು ಟ್ರೈನಿಂಗಲ್ಲಿ ಇದ್ದಿದ್ದ ಕಾರಣ ಇದು ಕೂಡ ಕ್ರಾಲ್ ಬಳಿನೇ ಇರಬೇಕಾಗಿತ್ತು, ಕ್ಯಾಂಪಿಗೆ ಬರ್ತಾಯಿರಲಿಲ್ಲ. ಕ್ರಾಲ್ ಹತ್ರನೇ ಟ್ರೈನಿಂಗ್ಗೋಸ್ಕರ ಅಲ್ಲೇ ನಿಂತ್ಕೊಳ್ತಿತ್ತು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಚಂದ್ರಣ್ಣ ಕೂಡ ಹೇಳಿದರು ಈ ಆನೆ ಬಗ್ಗೆ. ಒನ್ ಆಫ್ ದಿ ಬೆಸ್ಟ್ ಆನೆ ಅಂತಲೇ ಹೇಳ್ಬೋದು ಹರ್ಷ ಆನೆ. ಪ್ರತಿಯೊಂದು ಟ್ರೈನಿಂಗ್ ಕೂಡ ಆಗಿದೆ. ಕ್ರಾಲ್ ಕಟ್ಟೋದಾಗಿರ್ಬೋದು, ಮತ್ತು ಆನೆಗಳನ್ನ ಎದುರಿಸೋದಾಗಿರ್ಬೋದು, ಕ್ಯಾಪ್ಚರಿಂಗಲ್ಲಿ ಎತ್ತಿದ ಕೈ. ಮತ್ತು ಈ ವರ್ಷ ದಸರಾ ಕೂಡ ಬರೋಕ್ಕಾಗಲಿಲ್ಲ ಈ ಆನೆ, ನಮ್ಮ ಹರ್ಷ ಆನೆ. ಹೋದ ವರ್ಷ ಬಂದಿತ್ತು. ಸೊ ಇನ್ನು ಇಲ್ಲಿ ನೋಡಿದ್ರೆ ಇನ್ನು ನಮ್ಮ ಜೈಮಾರ್ತಾಂಡ ಆನೆ, ಇದನ್ನ ಕ್ಯಾಪ್ಚರ್ ಮಾಡಿ
ಮತ್ತು ಈಗ ಹೆಚ್ಚು ಕಮ್ಮಿ ಕ್ಯಾಂಪಿಗೆ ಬಂದು ಈಗ 2.5 ವರ್ಷ ಆಗಿದೆ. ನಮ್ಮ ದುಬಾರೆಯ ಒಂದೇ ಒಂದಿದ್ದಂಥ ಆನೆ ಇದು ಮಕ್ಕನ ಆನೆ. ಮತ್ತೀಗ ನಮ್ಮ ರಾಮನಗರದಲ್ಲಿ ಇದ್ದಂಥ ಆನೆ ಈಗ ಟೋಟಲ್ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿ 2 ಮಕ್ಕನ ಆನೆಗಳಿದೆ. ಸೊ ಈಗ ಇದಕ್ಕೆ 39 ವರ್ಷ ಅಂತ ಹೇಳ್ತಾರೆ ಜೈ ಮಾರ್ತಾಂಡ ಆನೆಗೆ. ನೋಡ್ತಾ ಇರ್ಬೋದು ಮಕ್ಕನ ಆನೆ. ಸೊ ಮಕ್ಕನ ಆನೆ ಮತ್ತು ಟಸ್ಕರ್ ಆನೆಗಳು ಯಾವಾಗಲೂ ಅಕ್ಕಪಕ್ಕ ನಿಲ್ಲಿಸೋದಿಲ್ಲ, ಅದು ಗೊತ್ತಿರೋದು ಏನಕ್ಕೆ ಅಂತ. ಮಕ್ಕನ ಆನೆ ಒಳಗೆ ಟಸ್ಕರ್ ಆನೆಗಳು ಕಂಡ್ರೆ ಸ್ವಲ್ಪ ಕೋಪ ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ಹಾಸನ ಸಕಲೇಶ್ಪುರ ಭಾಗದಲ್ಲೇ ಹಿಡ್ದಂಥ ಆನೆ. ಓಲ್ಡ್ ಮಕ್ಕನ ಅಂತ ಕರಿತಿದ್ರಂತೆ ಅಲ್ಲಿ. ನೋಡ್ತಾ ಇರ್ಬೋದು. ಇನ್ನು ಇವರೇ ನಮ್ಮ ಜೈ ಮಾರ್ತಾಂಡ ಆನೆ ಮಾವತರು, ಮೊಹಮ್ಮದ್ ಗೌಸ್ ಅಂತ ಜೈ ಮಾರ್ತಾಂಡ ಆನೆ ಮಾವತರ ನೇಮ್ ಹೆಸರು. ಅದೂ ಕಮ್ಮಿ ಆಗ್ತಾರೆ, ಎಂತ ಮಾಡ್ಬೇಕಂತ ಒಂದು ಗೊತ್ತಾಗ್ತದೆ. ಅಣ್ಣ ಫಸ್ಟ್ ಯಾವ ಆನೆಯಲ್ಲಿ ಕೆಲಸ ಮಾಡ್ತಿದ್ರಿ? ನಾನು ಇಲ್ಲಿದ್ದಲ್ಲ ಸರ್, ನಾನು ಶಿವಮೊಗ್ಗ ಸಕ್ಕರೆಬೆಲೆಯಲ್ಲಿ ಇದ್ದಿದ್ದ. ಅಲ್ಲಿ ಯಾವ ಆನೆಯಲ್ಲಿ? ಸಾಗರ್ ಮೇಲಿದ್ರಾ? ಇಲ್ಲಿಗೆ ಬಂದು ಅಣ್ಣ ನೀವು ಎಷ್ಟು ವರ್ಷ ಆಯ್ತು ಈಗ ಇಲ್ಲಿಗೆ? 2.5 ವರ್ಷ ಆಯ್ತು ಇಲ್ಲಿಗೆ ನೀವು ಬಂದು. ಆನೆ ಜೊತೆನೇ ಬಂದಿದ್ದ ಇದು? ಇಲ್ಲ, ನನಗೆ ಅಪಾಯಿಂಟ್ ಆಗಿದ್ದ. ಬಂದಿದ ತಕ್ಷಣ ಇದೇ ಆನೆ ಕೊಟ್ಟರು. ಇದು ಆನೆ ಕೊಟ್ಟ ಟೈಮಲ್ಲಿ ಇದಕ್ಕೆ ಟ್ರೈನಿಂಗ್ ಕೊಟ್ಕೊಂಡು ಕ್ಯಾಪ್ಚರ್ ಗೀಚರಿಗೆಲ್ಲ ಹೋಗ್ತಾ ಇದೆ. ಈಗೆಲ್ಲ ರೀಸೆಂಟಾಗಿ ಹೋಗಿತ್ತು ಅಲ್ವಣ ಇದು ಕ್ಯಾಪ್ಚರ್ಗೆ? ಬಾಳೆಹೊನ್ನೂರು. ಯಾವಾಗ ಹೋಗಿದ್ದು? ಒಂದು ತಿಂಗಳಾಯ್ತು. 1 ತಿಂಗಳಾಯ್ತು ಅಷ್ಟೇ. ಇನ್ನು ಹೀಗೆ ಬಂದರೆ ನಮ್ಮ ಮಾಣಿಕ್ಯ ಆನೆ, ಮಧ್ಯದಲ್ಲಿ ನಂಜುಂಡ, ಅದ್ರ ಪಕ್ಕ ಮಾಸ್ತಿ ಆನೆ ಕೂಡ ನಿಂತಿದ್ದಾನೆ. ನೋಡೋಣ ಮಾಣಿಕ್ಯನ ಬಗ್ಗೆ ಕೇಳಿ ನೋಡೋಣ ಏನು ಹೇಳ್ತಾರೆ ನೋಡೋಣ. ಸೊ ಈ ನಮ್ಮ ಮಾಣಿಕ್ಯ ಆನೆ 2023 ಡಿಸೆಂಬರಲ್ಲಿ ಕ್ಯಾಪ್ಚರ್ ಆದಂಥ ಆನೆ. ಬರೀ 3 ತಿಂಗಳಲ್ಲಿ ಈ ಆನೆ ಕೂಡ ಪಳಗಿ ಆಚೆ ಬಂದು ಕ್ಯಾಂಪಿಗೆ ಬಂದಿರುವಂಥದ್ದು. ಅಂದರೆ ಈಗ 2 ವರ್ಷ ಆಗಿದೆ ಅಷ್ಟೇ. ಇನ್ನು 14 ವರ್ಷ ಅಷ್ಟೇ ಆನೆಗೆ. ಇದಕ್ಕೂ ಕೂಡ ಇದು ಮತ್ತು ಜೈ ಮಾರ್ತಾಂಡ ಎಲ್ಲ ಹೆಚ್ಚು ಕಮ್ಮಿ ಒಂದೇ ಟೈಮಲ್ಲಿ ಹಿಡ್ದಿರುವಂಥ ಆನೆಗಳಿವು. ಇದಿಲ್ಲೇ ಲೋಕಲಲ್ಲೇ ಹಿಡ್ದಿರುವಂಥ ಆನೆ ಅಂತೆ. ಇನ್ನು ಹೀಗೆ ಬಂದರೆ ನಮ್ಮ ನಂಜುಂಡ ಆನೆ ಬಗ್ಗೆನೂ ಗೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಮ್ಮ ಮಾಸ್ತಿ ಆನೆ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಬನ್ನಿ ಈ ಕಡೆ ಕ್ಯಾಂಪಲ್ಲಿ ಇರುವಂಥ ಮತ್ತಷ್ಟು ಆನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ನಮ್ಮ ದುಬಾರೆಯಲ್ಲಿರುವಂಥ ಹೆಣ್ಣಾನೆಗಳ ಬಗ್ಗೆ ಹೇಳಬೇಕು ಅಂದರೆ ಇದು ನಮ್ಮ ಹೇಮಾವತಿ, ಗೊತ್ತಿರೋದೆ. ಈ ಬಾರಿ ದಸರಾದಲ್ಲಿ ಕೂಡ ಪಾಲ್ಗೊಂಡಿತ್ತು. 11 ವರ್ಷದ ಹೆಣ್ಣಾನೆ ಇದು. ಸೊ ಇದು ಸಕ್ರೆಬೈಲಿಂದ ನಮ್ಮ ದುಬಾರೆ ಕ್ಯಾಂಪ್ಗೆ ಶಿಫ್ಟ್ ಆಗಿರುವಂಥ ಆನೆ. ಇನ್ನು ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ನಮ್ಮ ಅಯ್ಯಪ್ಪ ಆನೆ ಕೂಡ ಇಲ್ಲೇ ನಿಂತಿದೆ. ಇದು ಕೂಡ ತುಂಬ ಒಳ್ಳೆಯ ಆನೆ ಅಂತಲೇ ಹೇಳ್ಬೋದು ನಮ್ಮ ಅಯ್ಯಪ್ಪ ಆನೆ ಕೂಡ. ಇನ್ನು ಇಲ್ಲಿ ಬಂದರೆ ಇಲ್ಲೂ ಕೂಡ ಇನ್ನು 3 ಹೆಣ್ಣಾನೆಗಳು ಕೂಡ ಇಲ್ಲೇ ನಿಂತಿದ್ದಾವೆ. ಈ ಆನೆ ಹೆಸರು ಕಂಸ ಅಂತ. ಇದಕ್ಕೊಂದು 3.5-4 ವರ್ಷ ಆಗಿದೆ ಆನೆಗೆ. ಇನ್ನು ಈ ಶ್ರೀವಿದ್ಯಾ ಆನೆಗೆ 10 ವರ್ಷ ಆಗಿದೆ ಅಂತ ಹೇಳ್ತಾರೆ. ಇನ್ನು ತುಂಬ ಆನೆಗಳು ಬರೋದುಂಟು. ನಮ್ಮ ಭೀಷ್ಮ ಆನೆ ಬರಬೇಕು, ಮೌಂಟೇನ್ ಅಲಿಯಾಸ್ ಭೀಷ್ಮ. ಇನ್ನು ಸೀಗೆ ಮತ್ತು ಸಾರಥಿ ಆನೆ ಇನ್ನೂ ಕ್ಯಾಂಪಿಗೆ ಬಂದಿಲ್ಲ. ನೋಡೋಣ, ಇನ್ನೊಂದು 10 ನಿಮಿಷ ಬರ್ಬೋದು. ಇನ್ನು ನಾನು ಸ್ವಲ್ಪ ಕಾಯ್ತಾ ಇರೋದು ಯಾಕೆಂದರೆ ನಮ್ಮ ಸೀಗೆ ಆನೆಗೋಸ್ಕರ ಕಾಯ್ತಾ ಇದ್ದೀನಿ. ಯಾವ ರೀತಿ ಆಗಿದೆ ಅಂತ ನೋಡಬೇಕಾಗಿದೆ. ಮತ್ತು ಇನ್ನೊಂದು ನಮ್ಮ ಕರಡಿ ಆನೆ ಕೂಡ ಈಗ ಯಾವ ರೀತಿ ಆಗಿದೆ ಅಂತ ನೋಡಬೇಕು. ರಾಜನ್ ಒಳ್ಳೆ ಬೆಳವಣಿಗೆ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಸೀಗೆ ಆನೆ.
ಎಂಥ ಆನೆ ರೀ ಇದು. ಜನರನ್ನ ಎಷ್ಟು ಭಯ ಬೀಳಿಸಿದಂಥ ಆನೆ ಈಗ ಎಷ್ಟು ಆರಾಮಾಗಿ ಸಾಧು ಥರ ನಿಂತಿದೆ ನೋಡಿ. ನೋಡ್ತಾ ಇರ್ಬೋದು ನಮ್ಮ ಈಗ ಹೇಳ್ತಿದ್ದೆ ಈಗ ತಾನೆ ಸಾರಥಿ ಆನೆ ಅದು ಕೂಡ ಬರ್ತಾಯಿದೆ ಕ್ಯಾಂಪ್ಗೆ. ದಂತ ಒಂದು ಸ್ವಲ್ಪ ವ್ಯತ್ಯಾಸ ಅಂತ ಹೇಳೋದಂದ್ರೆ ಸಾರಥಿ ಮತ್ತು ಸೀಗೆ ಎರಡೂ ಹೆಚ್ಚು ಕಮ್ಮಿ ಒಂದೇ ಥರ ಇದ್ದಾವೆ ಆನೆಗಳು ನೋಡೋದಕ್ಕೆ. ನೋಡಿ ಬಂದ ಮೌಂಟೇನ್ ಅಲಿಯಾಸ್ ಭೀಷ್ಮ ನೋಡಿ. ಇವನು ಕರಡಿ ಆನೆ ಬೊಬ್ರು ಆನೆ ಎರಡು ಅಣ್ಣ ತಮ್ಮದಿರ ಥರ ಕಾಣಿಸ್ತವೆ. ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಹೈಟ್ ಬೆಳೀತಾ ಇದ್ದಾನೆ. 25-26 ವರ್ಷದ ಆನೆ. ನೋಡ್ತಾ ಇರ್ಬೇಕು, ಕ್ಲೀನಾಗಿ ಗಮನಿಸಿ. ಇದು ಹೈಟ್ ಇದೆ ಆನೆ ತುಂಬ, ಇನ್ನೂ ಬೆಳೆಯುತ್ತೆ. ರಾಜೇಂದ್ರ ಕರಡಿ ಬೊಬ್ರು ವಾಹನ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಎಲಿಫೆಂಟ್ ಕ್ಯಾಪ್ಚರ್ ವಿಡಿಯೋಯಿಂದ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್.